ಕಾವೇರಿ ವಿಚಾರದಲ್ಲಿ ಬಿಜೆಪಿ ತೆಗೆದುಕೊಳ್ತಾ ಇರುವಂತಹ ನಿರ್ಣಯಗಳಿಗೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಇದ್ರು. ಯಾವಾಗಿದ್ರು ಕೂಡ ಟ್ವಿಟರ್, ಫೇಸ್ಬುಕ್ ಅಂತ ಇದ್ರು. ಈಗ ಟ್ವಿಟರ್ ಮತ್ತು ಫೇಸ್ಬುಕ್ ನಲ್ಲಿ ಅವರ ಸಾಮಾಜಿಕ ಜಾಲತಾಣಗಳಲ್ಲೇ ಮೋದಿ ಅವರ ವಿರುದ್ಧವಾದಂತಹ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಇದಕ್ಕಾದ್ರೂ ಏನಾದ್ರೂ ಮೋದಿ ಅವರು ಬದಲಾಗ್ತಾರ ಕಾದ್ ನೋಡಬೇಕಿದೆ. ಕಾವೇರಿ ವಿಚಾರದಲ್ಲಿ ರಾಜ್ಯ ಬಿಜೆಪಿ ನಾಯಕರ ನಿಲುವು ಹಾಗೂ ಪ್ರಧಾನಿ ಮೋದಿ ಮೌನದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದ್ದು, ಟ್ವಿಟರ್ನಲ್ಲಿ ಮೋದಿ ಮೋಸ ಟ್ರೆಂಡಿಂಗ್ ಟಾಪಿಕ್ ಆಗಿದೆ. ಸರ್ವಪಕ್ಷ ಸಭೆಗೆ ಬಿಜೆಪಿ ಗೈರು ಹಾಜರು. ಕಾವೇರಿ ವಿಚಾರದಲ್ಲಿ ಮೋದಿ ಮೌನ. ತಮಿಳುನಾಡಿನಲ್ಲಿ ಬಿಜೆಪಿ ನಾಯಕರ ಹೇಳಿಕೆಯನ್ನ ಖಂಡಿಸಿ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಮೋದಿ ಮೋಸ ಟ್ರೆಂಡಿಂಗ್ ಟಾಪಿಕ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಹೆಚ್ಚು ಹೊಗಳಿಕೆ ಪಡೆದುಕೊಳ್ಳುತ್ತಿದ್ರು ಕೂಡ, ಆದರೆ ಕಾವೇರಿ ವಿಚಾರದಲ್ಲಿ ಮಾತ್ರ ಮೋದಿ ಬಗ್ಗೆ ಜನ ಅಸಮಾಧಾನ ವ್ಯಕ್ತಪಡಿಸಿ ಟ್ವೀಟ್ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮಾರುತೇಶ್ ಈಗ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಡಿಜಿಟಲ್ ಇಂಡಿಯಾ, ಫೇಸ್ಬುಕ್, ಟ್ವಿಟ್ಟರ್ ಇದೇ ಇತ್ತು ಮೋದಿ ಅವರಿಗೆ. ಈಗ ಅದರಿಂದ ಆದ್ರೂ ಏನಾದ್ರೂ ಸ್ವಲ್ಪ ತಿಳುವಳಿಕೆ ಬರುತ್ತಾ ಅಂತ? ಅದೇ ಒಂದು ನಿರೀಕ್ಷೆಯಲ್ಲೇ ಬಹುಶಃ ಜನರು ಮಾಡ್ತಾ ಇರೋದು ಟ್ವೀಟ್ಗಳ ಮೇಲೆ ಇದು ಟ್ರೆಂಡಿಂಗ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಯಾರೋ ಒಬ್ರಿಬ್ರು ಟ್ವೀಟ್ ಮಾಡಿದ್ರೆ ಅದು ಟ್ರೆಂಡಿಂಗ್ ಆಗೋದಿಲ್ಲ. ಲಕ್ಷಾಂತರ ಮಂದಿ ಟ್ವೀಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದೊಂದು ಟ್ರೆಂಡಿಂಗ್ ಆಗಿ ಗುರುತಿಸ್ಕೊಳ್ಳುತ್ತೆ. ಜೊತೆಗೆ ಟ್ವಿಟರ್ ನಲ್ಲಿ ಸೈಡ್ ವಾಲ್ ಅಲ್ಲಿ ನಮ್ಗೆ ಅದು ಕಾಣಿಸ್ತಾ ಇರುತ್ತೆ ಯಾವ್ದು ಟ್ರೆಂಡಿಂಗ್ ಅಲ್ಲಿ ಇದೆ ಅನ್ನುವಂಥದ್ದು. ಅದೇ ಈ ಕಾವೇರಿ ವಿಚಾರದಲ್ಲಿ ಪ್ರಧಾನಿ ಅವರು ನಡ್ಕೊಳ್ತಾ ಇರುವಂತಹ ರೀತಿ, ಜೊತೆಗೆ ಬಿಜೆಪಿ ನಾಯಕರುಗಳ ನಿಲುವು ವರ್ತನೆಗಳಿಗೆ ಬೇಸತ್ತು ಜನ ಟ್ವೀಟ್ ಮಾಡ್ತಾ ಇದ್ದಾರೆ. ಸಾಲು ಟ್ವೀಟ್ಗಳು ವ್ಯಕ್ತವಾಗ್ತಾ ಇದೆ. ಮೋದಿ ಅಂತ ಹೇಳಿದ್ರೆ ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ ಹೆಚ್ಚು ತೆಗಳಿಕೆ ಇದ್ರೂ ಕೂಡ ಹೊಗಳಿಕೆಗೆ ಜಾಸ್ತಿ ಫೇಮಸ್ ಆಗ್ತಾ ಇದ್ರು. ಆದ್ರೆ ಟ್ವಿಟರ್ ನಲ್ಲಿ ಇವತ್ತು ಮೋದಿ ಮೋಸ ಅನ್ನುವಂತ ಏನು ಹ್ಯಾಶ್ ಟ್ಯಾಗ್ ಇದೆ ಅದು ಬಹಳ ಟ್ರೆಂಡಿಂಗ್ ಆಗ್ತಾ ಇದೆ. ಜೊತೆಗೆ ಜನರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಅವರು ಮಧ್ಯಪ್ರವೇಶ ಮಾಡಬೇಕು, ಈ ಕಾವೇರಿ ವಿವಾದವನ್ನ ಇತ್ಯರ್ಥಗೊಳಿಸಬೇಕು, ಆಗತ್ಯ ಅವ್ರ ಕೈಲಿ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಈ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮುಖಂಡೆ ಆಗಿರ್ತಕ್ಕಂಥ ಶೈನಾ ಅವರು ಏನು ನೀರ್ ಬಿಡಬೇಕು ಕೋರ್ಟ್ ಹೇಳಿದೆ ಅನ್ನುವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಆ ಒಂದು ಹೇಳಿಕೆಗಳಿಗಂತೂ ವ್ಯಾಪಕವಾದಂತ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಬಿಜೆಪಿ ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರ ನಾಯಕರು ಇರ್ಬೋದು, ಇಬ್ಬರನ್ನೂ ಕೂಡ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾರು ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರ ಪ್ರಯತ್ನ ಟ್ವಿಟರ್ಗಳ ಮೂಲಕನೋ ಅಥವಾ ಫೇಸ್ಬುಕ್ ಮೂಲಕ ಮಾಡ್ತಾ ಇದ್ದಾರೆ. ಸೊ ಆ ಪ್ರಯತ್ನ ಅಂತೂ ಟ್ವಿಟರ್ ನಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅರುಣ್. ಇವತ್ತು ಮಾರುತೇಶ್, ಮಹದಾಯಿ ವಿಚಾರದಲ್ಲೂ ನೋಡಿದ್ವಿ, ಸುಮಾರು 3.5-4 ಲಕ್ಷ ಜನ ಟ್ವಿಟರ್ ಮೂಲಕ ಪ್ರಧಾನಿಗೆ ಹೇಳಿದ್ರು ಮಹದಾಯಿ ವಿಚಾರದಲ್ಲೂ ಕೂಡ. ಅವಾಗ್ಲೂ ಕೂಡ ಅವ್ರಿಗೆ ಏನೋದಕ್ಕೆ ಮುಟ್ಲಿಲ್ಲ, ಅವರು ಏನೋದಕ್ಕೆ ಸ್ಪಂದಿಸ್ಲಿಲ್ಲ. ಇದೇನಾದ್ರೂ ಸ್ಪಂದಿಸುತ್ತಾ ಅಂತ? ಬಹುಶಃ ಆ ನಿರೀಕ್ಷೆಯನ್ನ ನಾವು ಇಟ್ಕೊಳ್ಬೇಕಾಗುತ್ತೆ ಅರುಣ್. ಯಾಕಂದ್ರೆ ಎಲ್ಲಾ ಟ್ವೀಟ್ ಗಳನ್ನ ಮೋದಿ ಗಮನಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಜೊತೆಗೆ ಅವ್ರು ಮಾಡುವಂತ ಟ್ವೀಟ್ಗಳು ಎಲ್ಲಾ ಖುದ್ದು ಅವರೇ ಟ್ವೀಟ್ ಮಾಡ್ತಾರೆ ಅಂತಲ್ಲ. ಪ್ರಧಾನಿ ಸಚಿವಾಲಯ ಇದನ್ನೆಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಈ ತರದ ಒಂದು ಟ್ರೆಂಡಿಂಗ್ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಬಹುಶಃ ಪ್ರಧಾನಿ ಅವರಿಗೆ ರವಾನಿಸಿರ್ತಾರೆ ಅನ್ನುವಂತ ವಿಶ್ವಾಸ ನಮ್ದು. ಯಾಕಂದ್ರೆ ಟ್ರೆಂಡಿಂಗ್ ಆಗುತ್ತೆ ಅಂದ್ರೆ ಯಾರೋ ಒಬ್ರಿಬ್ರು ಮಾತನಾಡಿರೋದಲ್ಲ, ಲಕ್ಷಾಂತರ ಮಂದಿ ಮಾತನಾಡಿರೋದ್ರಿಂದ ಇದ್ರ ಎಫೆಕ್ಟ್ ಪ್ರಧಾನಿ ಅವರಿಗೆ ತಲುಪಬೇಕು ಅನ್ನುವಂತ ಉದ್ದೇಶದಿಂದಲೇ ಮಾಡ್ತಿದ್ದಾರೆ ಅನ್ನುವಂತ ಒಂದು ಕಾಮನ್ ಸೆನ್ಸ್ ಸಚಿವಾಲಯದ ಸಿಬ್ಬಂದಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಗೊತ್ತಾಗಿದ್ದೇ ಆಗಿದ್ರೆ ಬಹುಶಃ ಇಷ್ಟೊತ್ತಿಗಾಗ್ಲೇ ಮೋದಿ ಅವ್ರಿಗೂ ಕೂಡ ಇದನ್ನ ತಿಳಿಸಿರ್ತಾರೆ ಅನ್ನುವಂತ ಆಶಾಭಾವನೆಯಲ್ಲಿ ನಾವ್ ಇರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಟ್ರೆಂಡಿಂಗ್ ಇನ್ನೂ ಕೂಡ ಸಂಜೆಯ ತನಕ ಮುಂದುವರಿತಾ ಇದೆ. ಇನ್ನೂ ಹೆಚ್ಚು ರೀಟ್ವೀಟ್ ಗಳು ಬರ್ತಾ ಇದೆ, ಟ್ವೀಟ್ ಗಳು ಮಾಡ್ತಾ ಇದ್ದಾರೆ. ಹಿಂಗಾಗಿ ಈ ಬಿಸಿ ತಲುಪುತ್ತೆ. ಓಕೆ ಮಾರುತೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೀವು ನಿಮ್ಮದೇ ಆಡಳಿತವನ್ನು 50 ವರ್ಷ ಯಾವುದೇ ಒಳಜಗಳಗಳಿಲ್ಲದೆ ನಡೆಸ್ಕೊಂಬಿಡಿ, ಆಮೇಲೆ ನೋಡ್ತೀವಿ ನಾವು ಅಂತ ನೆನಪಿಗೆ ಬರ್ತಾ ಇದೆ. ಅಕ್ಕ ಪಾಕಿಸ್ತಾನವನ್ನು ಉಗ್ರ ರಾಷ್ಟ್ರವೆಂದು ಘೋಷಿಸುವಂತೆ ನರೇಂದ್ರ ಮೋದಿ ಅವರು ಹಗಲು ಇರುಳು ಸೂರ್ಯ ಚಂದ್ರ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ. ನೀರಿನ ಹೋರಾಟ ವಿಚಾರವಾಗಿ ಏನೀಗ ಚಲರಾಯಸ್ವಾಮಿ ರಾಜೀನಾಮೆ ನೀಡಿ ಮಾತುಕತೆಯನ್ನು ನಡೆಸಿದರೆ, ಬನ್ನಿ ಅವ್ರು ಏನ್ ಮಾತನಾಡ್ತಿದ್ರೆ ಕೇಳೋಣ. ಮಳೆಗಾಲ ಯಾವುದೇ ಕಾರಣಕ್ಕೆ ನಮ್ಮನ್ನ ಆಶಾದಾಯಕವಾಗಿಲ್ಲದೆ ಇರೋದ್ರಿಂದ ಬಹುಶಃ ನಾವು ನೆಕ್ಸ್ಟ್ ಜೂನ್ ವರೆಗೂ ಕುಡಿಯೋ ನೀರನ್ನ ಮೇಂಟೈನ್ ಮಾಡ್ತಕ್ಕಂಥ ಪರಿಸ್ಥಿತಿ